ಓಂ ಶಾಂತಿ. ಇಂದಿನ ದಿನಾಂಕ 26/10/2025. ಅವ್ಯಕ್ತ ಬಾಪ್ ದಾದಾ ರಿವೈಸ್ 15/10/2007. ಮಧುಬನ. ಸಂಗಮಯುಗದ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಲು ಎಲ್ಲ ಹೊರೆ ಅಥವಾ ಬಂಧನವನ್ನು ತಂದೆಗೆ ಕೊಟ್ಟು ಡಬಲ್ ಲೈಟ್ ಆಗಿ. ಇಂದು ವಿಶ್ವದ ರಚಯಿತ ಬಾಪ್ ದಾದಾ ತನ್ನ ಮೊದಲನೇ ರಚನೆ ಅತಿ ಪ್ರಿಯ ಅದೃಷ್ಟವಂತ ಮಕ್ಕಳೊಂದಿಗೆ ಮಿಲನವನ್ನು ಮಾಡುತ್ತಿದ್ದೇವೆ. ಕೆಲವರು ಸನ್ಮುಖದಲ್ಲಿದ್ದಾರೆ, ಕಣ್ಣುಗಳಿಂದ ನೋಡುತ್ತಿದ್ದಾರೆ ಮತ್ತು ನಾಲ್ಕು ಕಡೆಯ ಕೆಲವು ಮಕ್ಕಳು ಹೃದಯದಲ್ಲಿ ಸಮಾವೇಶವಾಗಿದ್ದಾರೆ. ಬಾಪ್ ದಾದಾ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ 3 ಭಾಗ್ಯದ 3 ನಕ್ಷತ್ರಗಳು ಹೊಳೆಯುತ್ತಿರುವುದನ್ನು ನೋಡುತ್ತಿದ್ದೇವೆ. 1ನೇದು ಬಾಪ್ ದಾದಾರವರ ಶ್ರೇಷ್ಠ ಪಾಲನೆ, 2ನೇದು ಶಿಕ್ಷಕನ ಮೂಲಕ ವಿದ್ಯೆ, 3ನೇದು ಸದ್ಗುರುವಿನ ಮೂಲಕ ಸರ್ವ ವರದಾನಗಳ ಹೊಳೆಯುತ್ತಿರುವ ನಕ್ಷತ್ರ. ಅಂದಾಗ ತಾವೆಲ್ಲರೂ ಸಹ ತಮ್ಮ ಮಸ್ತಕದ ಮೇಲೆ ಹೊಳೆಯುತ್ತಿರುವಂತಹ ನಕ್ಷತ್ರದ ಅನುಭವ ಮಾಡುತ್ತಿದ್ದೀರಲ್ಲವೇ? ಸರ್ವ ಸಂಬಂಧ ತಂದೆಯೊಂದಿಗಿದೆ. ಆದರೂ ಸಹ ಜೀವನದಲ್ಲಿ ಈ 3 ಸಂಬಂಧಗಳ ಅವಶ್ಯಕತೆ ಇದೆ ಮತ್ತು ತಾವೆಲ್ಲ ಬಹಳ ಕಾಲ ಆಗಲಿ ಮತ್ತೆ ಸಿಕ್ಕಿರುವ ಮುದ್ದು ಮಕ್ಕಳಿಗೆ ಸಹಜವಾಗಿ ಪ್ರಾಪ್ತಿಯಾಗಿದೆಯಲ್ಲವೇ? ನಶೆ ಇದೆಯಲ್ಲವೇ? ಹೃದಯದಲ್ಲಿ ಹಾಡನ್ನು ಹಾಡುತ್ತಿರುತ್ತೀರಾ? ವಾವ್ ಬಾಬಾ, ವಾವ್, ವಾ ಶಿಕ್ಷಕ, ವಾವ್, ವಾ ಸದ್ಗುರು, ವಾ. ಪ್ರಪಂಚದವರಂತೂ ಲೌಕಿಕ ಗುರು ಯಾರನ್ನು ಮಹಾನ್ ಆತ್ಮನೆಂದು ಹೇಳುತ್ತಾರೆ. ಅವರಿಂದ ಒಂದು ವರದಾನವನ್ನು ಪಡೆಯಲು ಎಷ್ಟೊಂದು ಪ್ರಯತ್ನ ಪಡುತ್ತಾರೆ ಮತ್ತು ತಂದೆಯಂತೂ ಜನ್ಮತಃ ಸಹಜ ವರದಾನಗಳಿಂದ ಸಂಪನ್ನ ಮಾಡಿದ್ದಾರೆ. ಶ್ರೇಷ್ಠ ಭಾಗ್ಯವನ್ನು ಭಗವಂತ ತಂದೆಯು ನಮ್ಮ ಮೇಲೆ ಇಷ್ಟೊಂದು ಬಲಿಯಾರಿಯಾಗುತ್ತಾರೆಂದು ಕನಸಿನಲ್ಲಿ ಯೋಚಿಸಿದ್ದೀರಾ? ಭಕ್ತರು ಭಗವಂತನ ಗುಣಗಾನ ಮಾಡುತ್ತಾರೆ ಮತ್ತು ತಾವು ಅದೃಷ್ಟವಂತ ಮಕ್ಕಳ ಗುಣಗಾನವನ್ನು ಸ್ವಯಂ ಭಗವಂತ ತಂದೆಯು ಮಾಡುತ್ತಾರೆ. ಈಗಲೂ ಸಹ ತಾವೆಲ್ಲರೂ ಭಿನ್ನ ಭಿನ್ನ ದೇಶದಿಂದ ಯಾವ ವಿಮಾನದಲ್ಲಿ ಬಂದಿದ್ದೀರಿ? ಸ್ಥೂಲ ವಿಮಾನದಲ್ಲಿಯೋ ಅಥವಾ ಪರಮಾತ್ಮ ಪ್ರೀತಿಯ ವಿಮಾನದಲ್ಲಿ? ಎಲ್ಲ ಕಡೆಯಿಂದ ಬಂದು ತಲುಪಿದ್ದೀರಾ? ಪರಮಾತ್ಮನ ವಿಮಾನವು ಎಷ್ಟೊಂದು ಸಹಜವಾಗಿ ಕರೆದುಕೊಂಡು ಬರುತ್ತದೆ. ಯಾವುದೇ ಕಷ್ಟವಿಲ್ಲ. ಎಲ್ಲರೂ ಪರಮಾತ್ಮ ಪ್ರೀತಿಯ ವಿಮಾನದಲ್ಲಿ ತಲುಪಿದ್ದೀರಿ. ಅದಕ್ಕಾಗಿ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಪ್ ದಾದಾರವರು ಒಂದೊಂದು ಮಗುವನ್ನು ನೋಡಿ ಬಲೆ ಮೊದಲನೆಯ ಬಾರಿ ಬಂದಿರಬಹುದು, ಬಹಳ ಕಾಲದಿಂದ ಬರುತ್ತಿರಬಹುದು. ಆದರೆ ಬಾಪ್ ದಾದಾ ಒಂದೊಂದು ಮಗುವಿನ ವಿಶೇಷತೆಯನ್ನು ತಿಳಿದಿದ್ದಾರೆ. ಬಾಪ್ ದಾದಾರವರ ಯಾವುದೇ ಮಗು ಬಲೆ ಚಿಕ್ಕವರಿರಲಿ, ದೊಡ್ಡವರಿರಲಿ, ಮಹಾವೀರರಿರಲಿ, ಪುರುಷಾರ್ಥಿಗಳಿರಲಿ, ಆದರೆ ಪ್ರತಿಯೊಂದು ಮಗು ಪ್ರಿಯವಾದ ಮಕ್ಕಳಾಗಿದ್ದಾರೆ. ಏಕೆ? ತಾವಂತೂ ತಂದೆಯನ್ನು ಹುಡುಕಿದ್ದೀರಿ, ಸಿಗಲಿಲ್ಲ. ಆದರೆ ಬಾಪ್ ದಾದಾರವರು ತಾವು ಪ್ರತಿಯೊಬ್ಬ ಮಗುವನ್ನು ಬಹಳ ಪ್ರೀತಿ ಸ್ನೇಹದಿಂದ ಮೂಲೆ ಮೂಲೆಯಲ್ಲಿ ಹುಡುಕುತ್ತಿದ್ದೇವೆ. ನೀವೆಲ್ಲರೂ ಪ್ರಿಯರಾಗಿದ್ದೀರಿ, ಅದಕ್ಕಾಗಿ ಹುಡುಕಿದೆವು. ಏಕೆಂದರೆ ತಂದೆಗೆ ತಿಳಿದಿದೆ, ನನ್ನ ಯಾವುದೇ ಒಂದು ಮಗು ಯಾರಲ್ಲಿ ಯಾವುದೇ ವಿಶೇಷತೆಯೇ ಇಲ್ಲದಂತಹ ಮಕ್ಕಳು ಯಾರೂ ಇಲ್ಲ. ಯಾವುದೋ ವಿಶೇಷತೆಯೇ ಕರೆ ತಂದಿದೆ. ಕೊನೆ ಪಕ್ಷ ಗುಪ್ತ ರೂಪದಿಂದ ಬಂದಿರುವಂತಹ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ. ನನ್ನ ಬಾಬಾ ಎಂದು ಹೇಳಿದ್ದೀರಿ. ಎಲ್ಲರೂ ನನ್ನ ಬಾಬಾ ಎಂದು ಹೇಳುತ್ತೀರಲ್ಲವೇ? ನಿನ್ನ ಬಾಬಾ ಎಂದು ಹೇಳುವವರು ಯಾರಾದರೂ ಇದ್ದೀರಾ? ಎಲ್ಲರೂ ನನ್ನ ಬಾಬಾ ಎಂದು ಹೇಳುತ್ತೀರಿ. ಅಂದಾಗ ಇದು ವಿಶೇಷತೆಯಲ್ಲವೇ? ಇಷ್ಟು ದೊಡ್ಡ ದೊಡ್ಡ ವಿಜ್ಞಾನಿಗಳು, ದೊಡ್ಡ ದೊಡ್ಡ ವಿಐಪಿಗಳು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ತಾವೆಲ್ಲರೂ ಅರಿತುಕೊಂಡಿರಲ್ಲವೇ? ತನ್ನವರನ್ನಾಗಿ ಮಾಡಿಕೊಂಡಿರಲ್ಲವೇ? ತಂದೆಯೂ ಸಹ ತನ್ನವರನ್ನಾಗಿ ಮಾಡಿಕೊಂಡರು. ಇದೇ ಖುಷಿಯಲ್ಲಿ
ಪಾಲನೆಯನ್ನು ಪಡೆಯುತ್ತಾ ಆರುತ್ತಿರುತ್ತೀರಲ್ಲವೇ? ಆರುತ್ತಿದ್ದೀರಿ, ನಡೆಯುತ್ತಿಲ್ಲ. ಆರುತ್ತಿದ್ದೀರಿ ಏಕೆಂದರೆ ನಡೆಯುವುದರಿಂದ ತಂದೆಯ ಜೊತೆ ತಮ್ಮ ಮನೆಗೆ ಹೋಗಲು ಸಾಧ್ಯವಿಲ್ಲ. ಏಕೆಂದರೆ ತಂದೆಯಂತೂ ಆರುವವರಾಗಿದ್ದಾರೆ. ಅಂದಾಗ ನಡೆಯುವವರು ಹೇಗೆ ಜೊತೆಯಲ್ಲಿ ತಲುಪುತ್ತಾರೆ? ಆದ್ದರಿಂದ ತಂದೆಯು ಎಲ್ಲ ಮಕ್ಕಳಿಗೆ ಯಾವ ವರದಾನವನ್ನು ಕೊಡುತ್ತೇವೆ? ಫರಿಷ್ಠಾ ಸ್ವರೂಪ ಭವ. ಫರಿಷ್ಠಾ ಆರುತ್ತದೆ, ನಡೆಯುವುದಿಲ್ಲ, ಆರುತ್ತದೆ. ಅಂದಾಗ ತಾವೆಲ್ಲರೂ ಆರುವ ಕಲೆಯುಳ್ಳವರಲ್ಲವೇ ಆಗಿದ್ದೀರಾ? ಯಾರು ಆರುವ ಕಲೆಯಲ್ಲಿದ್ದೀರಿ? ಅವರು ಕೈ ಎತ್ತಿರಿ. ಕೆಲವೊಮ್ಮೆ ನಡೆಯುವ ಕಲೆ, ಕೆಲವೊಮ್ಮೆ ಆರುವ ಕಲೆಯೋ? ಈ ರೀತಿ ಇರಬಾರದು. ಸದಾ ಆರುವ ಕಲೆ, ಡಬಲ್ ಲೈಟ್ ಆಗಿದ್ದೀರಲ್ಲವೇ? ಏಕೆ ಯೋಚಿಸಿ. ತಂದೆಯು ತಮ್ಮೆಲ್ಲರಿಂದ ಗ್ಯಾರಂಟಿ ತೆಗೆದುಕೊಂಡಿದ್ದಾರೆ. ಯಾವುದೇ ಪ್ರಕಾರದ ಹೊರೆ ಒಂದು ವೇಳೆ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿದ್ದರೆ ತಂದೆಗೆ ಕೊಟ್ಟು ಬಿಡಿ. ತಂದೆಯು ತೆಗೆದುಕೊಳ್ಳಲು ಬಂದಿದ್ದಾರೆ. ತಂದೆಗೆ ಹೊರೆಯನ್ನು ಕೊಟ್ಟಿದ್ದೀರೋ ಅಥವಾ ಸ್ವಲ್ಪ ಸಂಭಾಲನೆ ಮಾಡಿಕೊಂಡು ಇಟ್ಟುಕೊಂಡಿದ್ದೀರೋ? ಯಾವಾಗ ತೆಗೆದುಕೊಳ್ಳುವವರು ತೆಗೆದುಕೊಳ್ಳುತ್ತಿದ್ದಾರೆ. ಹೊರೆಯನ್ನು ಕೊಡುವುದರಲ್ಲಿ ಯೋಚಿಸುವ ಮಾತೇನಿದೆ? ಹೊರೆಯನ್ನು ಸಂಭಾಲನೆ ಮಾಡುವುದು 63 ಜನ್ಮದ ಅಭ್ಯಾಸವಾಗಿದೆ. ಅಂದಾಗ ಕೆಲವು ಮಕ್ಕಳು ಕೆಲವೊಮ್ಮೆ ಹೇಳುತ್ತಾರೆ, ನಮಗೆ ಇಷ್ಟವಿಲ್ಲ, ಆದರೆ ಅಭ್ಯಾಸವಾಗಿ ಬಿಟ್ಟಿದೆ. ಈಗ ಬಲಹೀನರಲ್ಲ ತಾನೇ? ಬಲಹೀನರೋ ಅಥವಾ ಶಕ್ತಿಶಾಲಿಗಳೋ? ಎಂದೂ ಬಲಹೀನರಾಗಬಾರದು, ಶಕ್ತಿಶಾಲಿಗಳಾಗಬೇಕು. ಶಕ್ತಿಯರು ಬಲಶಾಲಿಗಳೋ? ಬಲಹೀನರಾಗಿದ್ದೀರೋ? ಶಕ್ತಿಶಾಲಿಗಳಲ್ಲವೇ? ಮುಂದೆ ಕುಳಿತಿರುವವರು ಏನಾಗಿದ್ದೀರಿ? ಶಕ್ತಿಶಾಲಿಗಳಾಗಿದ್ದೀರಲ್ಲವೇ? ಹೊರೆಯನ್ನು ಇಟ್ಟುಕೊಳ್ಳುವುದು ಇಷ್ಟವಾಗುತ್ತದೆಯೇನೋ? ಹೊರೆಯೊಂದಿಗೆ ನಿಮ್ಮ ಮನಸ್ಸಾಗಿದೆಯೇ? ಬಿಟ್ಟರೆ ಬಿಡುಗಡೆಯಾಗುತ್ತದೆ, ಬಿಡಲಿಲ್ಲವೆಂದರೆ ಬಿಡುವುದಿಲ್ಲ. ಬಿಡುವುದರ ಸಾಧನವಾಗಿದೆ ದೃಢ ಸಂಕಲ್ಪ. ಕೆಲವು ಮಕ್ಕಳು ಹೇಳುತ್ತಾರೆ, ದೃಢ ಸಂಕಲ್ಪವನ್ನೇನೋ ಮಾಡುತ್ತೇವೆ, ಆದರೆ ಕಾರಣವೇನೋ? ಆದರೆ ದೃಢ ಸಂಕಲ್ಪವನ್ನೇನೋ ಮಾಡುತ್ತೀರಿ. ಮಾಡಿರುವಂತಹ ದೃಢ ಸಂಕಲ್ಪವನ್ನು ರಿವೈಸ್ ಮಾಡಿಕೊಳ್ಳುವುದಿಲ್ಲ. ಮತ್ತೆ ಮತ್ತೆ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ ಮತ್ತು ಅನುಭೂತಿ ಮಾಡಿ. ಹೊರೆ ಎಂದರೆ ಏನು ಮತ್ತು ಡಬಲ್ ಲೈಟ್ನ ಅನುಭೂತಿ ಏನು? ಅನುಭೂತಿ ಮಾಡುವ ಕೋರ್ಸನ್ನು ಈಗ ಸ್ವಲ್ಪ ಅಂಡರ್ಲೈನ್ ಮಾಡಿಕೊಳ್ಳಿ. ಹೇಳುವುದು ಮತ್ತು ಯೋಚಿಸುವುದನ್ನು ಮಾಡುತ್ತೀರಿ, ಆದರೆ ಮನಪೂರ್ವಕವಾಗಿ ಅನುಭೂತಿ ಮಾಡಿ. ಹೊರೆ ಎಂದರೇನು ಮತ್ತು ಡಬಲ್ ಲೈಟ್ ಏನಾಗಿರುತ್ತದೆ? ಅಂತರವನ್ನು ಮುಂದಿಟ್ಟುಕೊಳ್ಳಿ. ಏಕೆಂದರೆ ಬಾಪ್ದಾದ ಸಮಯದ ಸಮೀಪತೆಯ ಪ್ರಮಾಣ ಪ್ರತಿಯೊಬ್ಬ ಮಗುವಿನಲ್ಲಿ ಏನನ್ನು ನೋಡಲು ಬಯಸುತ್ತಾರೆ? ಏನು ಹೇಳುತ್ತೀರೋ ಅದನ್ನು ಮಾಡಿ ತೋರಿಸಬೇಕು. ಏನು ಯೋಚಿಸುವಿರೋ ಅದನ್ನು ಸ್ವರೂಪದಲ್ಲಿ ತರಬೇಕು. ಅಂದಾಗ ಮುಕ್ತಿಧಾಮದಲ್ಲಿ ಮುಕ್ತಿಯ ಅನುಭವ ಮಾಡುವುದು ಅಥವಾ ಸತ್ಯಯುಗದಲ್ಲಿ ಜೀವನ್ಮುಕ್ತಿಯ ಅನುಭವ ಮಾಡುವುದೋ ಅಥವಾ ಈ ಸಂಗಮ ಯುಗದಲ್ಲಿ ಮುಕ್ತಿ ಜೀವನ್ಮುಕ್ತಿಯ ಸಂಸ್ಕಾರ ಮಾಡಿಕೊಳ್ಳುವುದೋ? ಏಕೆಂದರೆ ನಾವು ಈಗ ತನ್ನ ಈಶ್ವರಿಯ ಸಂಸ್ಕಾರದಿಂದ ದೈವಿ ಸಂಸ್ಕಾರವನ್ನಾಗಿ ರೂಪಿಸಿಕೊಳ್ಳುವವರಾಗಿದ್ದೇವೆಂದು ಹೇಳುತ್ತೀರಲ್ಲವೇ? ತಮ್ಮ ಸಂಸ್ಕಾರದಿಂದ ಹೊಸ ಜಗತ್ತನ್ನು ಮಾಡುತ್ತಿದ್ದೀರಿ. ಈಗ ಸಂಗಮ ಯುಗದಲ್ಲಿಯೇ ಮುಕ್ತಿ ಜೀವನ್ಮುಕ್ತಿಯ ಸಂಸ್ಕಾರವು ಇಮರ್ಜ್ ಆಗಬೇಕು. ಅಂದಾಗ ಸರ್ವ ಬಂಧನಗಳಿಂದ ಮನಸ್ಸು ಬುದ್ಧಿಯು ಮುಕ್ತವಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಈ ಬ್ರಾಹ್ಮಣ ಜೀವನದಲ್ಲಿ ಮುಕ್ತಿ ಜೀವನ್ಮುಕ್ತಿಯ ಅನುಭವ ಮಾಡುವುದೇ ಬ್ರಾಹ್ಮಣ ಜೀವನದ ಶ್ರೇಷ್ಠತೆಯಾಗಿದೆ. ಏಕೆಂದರೆ ಸತ್ಯಯುಗದಲ್ಲಿ ಜೀವನ್ಮುಕ್ತ, ಜೀವನ ಬಂಧನ ಎರಡರ ಜ್ಞಾನ ಇರುವುದಿಲ್ಲ. ಈಗ ಅನುಭವ ಮಾಡಲು
ಸಾಧ್ಯವಿದೆ. ಜೀವನ ಬಂಧನವೆಂದರೆ ಏನು, ಜೀವನ್ಮುಕ್ತಿ ಎಂದರೆ ಏನು? ಏಕೆಂದರೆ ತಾವೆಲ್ಲರೂ ಅನೇಕ ಬಾರಿ ಪ್ರತಿಜ್ಞೆ ಮಾಡಿದ್ದೀರಿ. ಏನು ಮಾಡುತ್ತೀರಿ ನೆನಪಿದೆಯೇ? ಈ ಬ್ರಾಹ್ಮಣ ಜೀವನದ ಲಕ್ಷ್ಯವೇನೆಂದು ಯಾರನ್ನೇ ಕೇಳಿದರೆ ಏನು ಉತ್ತರವನ್ನು ಕೊಡುತ್ತೀರಿ? ತಂದೆಯ ಸಮಾನರಾಗುವುದು ಪಕ್ಕಾ ಅಲ್ಲವೇ? ತಂದೆಯ ಸಮಾನರಾಗಬೇಕಲ್ಲವೇ? ಅಥವಾ ಸ್ವಲ್ಪ ಸ್ವಲ್ಪ ಆಗಬೇಕಾ? ಸಮಾನರಾಗಬೇಕಲ್ಲವೇ? ಸಮಾನರಾಗಬೇಕಾ? ಅಥವಾ ಸ್ವಲ್ಪ ನಡೆಯುವವರಿಗೆ ಸಮಾನರೆಂದು ಹೇಳುವುದಿಲ್ಲ ತಾನೇ? ಅಂದಾಗ ತಂದೆಯು ಮುಕ್ತರಾಗಿದ್ದಾರೋ ಅಥವಾ ಬಂಧನದಲ್ಲಿದ್ದಾರೆಯೋ? ಅಂದಾಗ ಯಾವುದೇ ಪ್ರಕಾರದ ದೇಹದ ಸಂಬಂಧದ ಮಾತ್ಪಿತಾ ಬಂಧು ಸಖ ಇಲ್ಲ. ದೇಹದ ಜೊತೆ ಯಾವುದೆಲ್ಲ ಕರ್ಮೇಂದ್ರಿಯಗಳ ಸಂಬಂಧವಿದೆಯೋ ಆ ಯಾವುದೇ ಕರ್ಮೇಂದ್ರಿಯದ ಸಂಬಂಧದ ಬಂಧನ, ಅಭ್ಯಾಸದ ಬಂಧನ, ಸ್ವಭಾವದ ಬಂಧನ, ಹಳೆಯ ಸಂಸ್ಕಾರದ ಬಂಧನವಿದೆ ಎಂದರೆ ತಂದೆಯ ಸಮಾನ ಹೇಗಾದಿರಿ? ಮತ್ತು ಪ್ರತಿದಿನ ನಾವು ತಂದೆಯ ಸಮಾನರಾಗಲೇಬೇಕೆಂದು ಪ್ರತಿಜ್ಞೆ ಮಾಡುತ್ತೀರಿ. ಕೈ ಎತ್ತಿಸಿದಾಗ ಎಲ್ಲರೂ ಏನು ಹೇಳುತ್ತೀರಿ? ಲಕ್ಷ್ಮೀನಾರಾಯಣರಾಗಬೇಕು. ಬಹಳ ಒಳ್ಳೊಳ್ಳೆಯ ಪ್ರತಿಜ್ಞೆ ಮಾಡುತ್ತಾರೆಂದು ಬಾಪ್ದಾದಾರವರಿಗೆ ಖುಷಿಯಾಗುತ್ತದೆ. ಆದರೆ ವಾಯಿದೆಯ ಲಾಭವನ್ನು ತೆಗೆದುಕೊಳ್ಳುವುದಿಲ್ಲ. ವಾಯಿದೆ ಮತ್ತು ಲಾಭದ ಬ್ಯಾಲೆನ್ಸ್ ತಿಳಿದಿಲ್ಲ. ವಾಯಿದೆಯ ಫೈಲ್ ಬಾಪ್ದಾದಾರವರ ಬಳಿ ಬಹಳ 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 ದೊಡ್ಡದಿದೆ. ಎಲ್ಲರದ್ದೂ ಫೈಲ್ ಇದೆ. ಹಾಗೆಯೇ ವಾಯಿದೆಯ ಫೈಲ್ ಬ್ಯಾಲೆನ್ಸ್ ಇರಲಿ. ಬ್ಯಾಲೆನ್ಸ್ ಇದ್ದಾಗ ಎಷ್ಟೊಂದು ಚೆನ್ನಾಗಿರುತ್ತದೆ. ಸೇವಾ ಕೇಂದ್ರದ ಟೀಚರ್ಸ್ ಕುಳಿತಿದ್ದಾರಲ್ಲವೇ? ಇವರೂ ಸಹ ಸೇವಾ ಕೇಂದ್ರದ ನಿವಾಸಿಗಳು ಕುಳಿತಿದ್ದಾರೆ. ತಂದೆಯ ಸಮಾನರು ಆಗಿದ್ದೀರಲ್ಲವೇ? ಸೇವಾ ಕೇಂದ್ರದ ನಿಮಿತ್ತ ಮಕ್ಕಳು ಸಮಾನರಾಗಬೇಕಲ್ಲವೇ? ಇದ್ದೀರಾ? ಆಗಿಯೇ ಇದ್ದೀರಿ. ಆದರೆ ಕೆಲವೊಮ್ಮೆ ಸ್ವಲ್ಪ ಬಿಗುಮಾನವಾಗುತ್ತದೆಯೇ? ಬಾಪ್ದಾದ ಎಲ್ಲ ಮಕ್ಕಳ ಇಡೀ ದಿನದ ಸ್ಥಿತಿಗತಿಯನ್ನು ನೋಡುತ್ತಿರುತ್ತಾರೆ. ತಮ್ಮ ದಾದಿಯೂ ಸಹ ವತನದಲ್ಲಿದ್ದಾರಲ್ಲವೇ? ದಾದಿಯವರು ನೋಡುತ್ತಿದ್ದರು. ಆಗ ಏನು ಹೇಳುತ್ತಿದ್ದರು ಗೊತ್ತಿದೆಯೇ? ಬಾಬಾ ಈಗೂ ಸಹ ಇರುತ್ತಾರೆಯೇ ಎಂದು ಹೇಳುತ್ತಿದ್ದರು. ಹೀಗೆ ಆಗುತ್ತದೆ, ಹೀಗೆ ಮಾಡುತ್ತಾರೆ, ನೀವು ನೋಡುತ್ತಿರುತ್ತೀರಾ, ಕೇಳಿದ್ದೀರಾ? ನಿಮ್ಮ ದಾದಿ ಏನು ನೋಡಿದರು? ಈಗ ಬಾಪ್ದಾದಾರವರು ಇದನ್ನೇ ನೋಡಲು ಬಯಸುತ್ತೇವೆ. ಒಂದೊಂದು ಮಗು ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಗೆ ಅಧಿಕಾರಿಗಳಾಗಲಿ. ಏಕೆಂದರೆ ಆಸ್ತಿಯೂ ಸಿಗುತ್ತದೆ. ಸತ್ಯಯುಗದಲ್ಲಂತೂ ಸ್ವಾಭಾವಿಕ ಜೀವನವಿರುತ್ತದೆ. ಈಗಿನ ಅಭ್ಯಾಸದ ಸ್ವಾಭಾವಿಕ ಜೀವನವಾದರೆ ಆಸ್ತಿಗೆ ಅಧಿಕಾರಿತನ ಈಗ ಸಂಗಮ ಯುಗದಲ್ಲಿದೆ. ಆದ್ದರಿಂದ ಬಾಪ್ದಾದ ಇದನ್ನೇ ಬಯಸುತ್ತೇವೆ. ಪ್ರತಿಯೊಬ್ಬರೂ ತನ್ನನ್ನು ಪರಿಶೀಲಿಸಿಕೊಳ್ಳಿ. ಯಾವುದೇ ಬಂಧನ ಸೆಳೆಯುತ್ತಿದೆ ಎಂದರೆ ಕಾರಣವನ್ನು ಯೋಚಿಸಿರಿ. ಕಾರಣದ ಜೊತೆ ನಿವಾರಣೆಯನ್ನೂ ಸಹ ಯೋಚಿಸಿ. ನಿವಾರಣೆಯನ್ನು ಬಾಪ್ದಾದಾರವರ ಅನೇಕ ಬಾರಿ ಭಿನ್ನ ಭಿನ್ನ ರೂಪದಿಂದ ನೀಡುತ್ತಿದ್ದೇವೆ. ಸರ್ವಶಕ್ತಿಗಳ ವರದಾನವನ್ನು ಕೊಟ್ಟಿದ್ದೇವೆ. ಸರ್ವ ಗುಣಗಳ ಖಜಾನೆಯನ್ನು ಕೊಟ್ಟಾಗಿದೆ. ಖಜಾನೆಯನ್ನು ಉಪಯೋಗಿಸುವುದರಿಂದ ಖಜಾನೆಯು ವೃದ್ಧಿಯಾಗುತ್ತದೆ. ಎಲ್ಲರ ಬಳಿ ಖಜಾನೆ ಇದೆ. ಬಾಪ್ದಾದಾರವರು ನೋಡಿದ್ದೇವೆ. ಪ್ರತಿಯೊಬ್ಬರ ಸ್ಟಾಕನ್ನು ಸಹ ನೋಡುತ್ತೇವೆ. ಬುದ್ಧಿಯು ಸ್ಟಾಕ್ ರೂಮ್ ಆಗಿದೆ ಅಂದಾಗ ಬಾಪ್ದಾದ ಎಲ್ಲರದ್ದನ್ನು ನೋಡಿದ್ದೇವೆ. ಸ್ಟಾಕ್ನಲ್ಲಿದೆ. ಆದರೆ ಖಜಾನೆಯನ್ನು ಸಮಯದಲ್ಲಿ ಉಪಯೋಗಿಸುವುದಿಲ್ಲ. ಕೇವಲ ಪಾಯಿಂಟ್ ರೂಪದಿಂದ ಯೋಚಿಸುತ್ತೀರಿ. ಇದನ್ನು ಮಾಡಬಾರದು, ಇದನ್ನು ಮಾಡಬೇಕು ಎಂದು ಪಾಯಿಂಟ್ನ ರೂಪದಲ್ಲಿ ಬಳಸುತ್ತೀರಿ, ಯೋಚಿಸುತ್ತೀರಿ. ಆದರೆ ಪಾಯಿಂಟಾಗಿ ಪಾಯಿಂಟನ್ನು ಉಪಯೋಗಿಸುವುದಿಲ್ಲ. ಆದ್ದರಿಂದ ಪಾಯಿಂಟ್ ಆಗಿಯೇ ಉಳಿದು ಬಿಡುತ್ತದೆ. ಬಿಂದುವಾಗಿ ಉಪಯೋಗಿಸಿದ್ದೇ ಆದರೆ ನಿವಾರಣೆಯಾಗುತ್ತದೆ. ಇದನ್ನು ಮಾಡಬಾರದು ಎಂದು ಹೇಳುತ್ತಲೂ ಇರುತ್ತೀರಿ. ಆದರೆ
ಮರೆತು ಬಿಡುತ್ತೀರಿ. ಹೇಳುವುದರ ಜೊತೆಗೆ ಮರೆತು ಬಿಡುತ್ತೀರಿ. ಇಷ್ಟು ಸಹಜ ವಿಧಿಯನ್ನು ತಿಳಿಸಲಾಗಿದೆ. ಸಂಗಮ ಯುಗದಲ್ಲಿ ಇರುವುದೇ ಕೇವಲ ಬಿಂದುವಿನ ಅದ್ಭುತ. ಕೇವಲ ಬಿಂದುವನ್ನು ಉಪಯೋಗಿಸಿ. ಮತ್ತೆ ಯಾವುದೇ ಮಾತ್ರೆಯ ಅವಶ್ಯಕತೆ ಇಲ್ಲ. 3 ಬಿಂದುಗಳನ್ನು ಉಪಯೋಗಿಸಿ. ಆತ್ಮಬಿಂದು, ತಂದೆ ಬಿಂದು, ಡ್ರಾಮಾ ಬಿಂದು. 3 ಬಿಂದುವನ್ನು ಉಪಯೋಗಿಸಿದ್ದೇ ಆದರೆ ತಂದೆಯ ಸಮಾನರಾಗುವುದು ಯಾವುದೇ ಕಷ್ಟವಿಲ್ಲ. ಬಿಂದುವನ್ನಿಡಲು ಬಯಸುತ್ತೀರಿ, ಆದರೆ ಇಡುವ ಸಮಯದಲ್ಲಿ ಕೈ ಅಲುಗಾಡುತ್ತದೆ, ಪ್ರಶ್ನಾರ್ಥಕ ಚಿಹ್ನೆಯಾಗುತ್ತದೆ ಅಥವಾ ಆಶ್ಚರ್ಯದ ರೇಖೆಯಾಗಿ ಬಿಡುತ್ತದೆ. ಅಲ್ಲಿ ಕೈ ಅಲುಗಾಡುತ್ತದೆ, ಇಲ್ಲಿ ಬುದ್ಧಿ ಅಲುಗಾಡುತ್ತದೆ. ಇಲ್ಲವೆಂದರೆ 3 ಬಿಂದುವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುವುದು ಕಷ್ಟವಿದೆಯೇ? ಕಷ್ಟವಿದೆಯೇ? ಬಾಪ್ ದಾದಾರವರು ಮತ್ತೊಂದು ಸಹಜ ಯುಕ್ತಿಯನ್ನು ಸಹ ತಿಳಿಸಿದ್ದೇವೆ. ಅದು ಏನು? ಆಶೀರ್ವಾದ ಕೊಡಿ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಯೋಗ ಶಕ್ತಿಶಾಲಿಯಾಗಿರುವುದಿಲ್ಲ. ಧಾರಣೆಗಳು ಸ್ವಲ್ಪ ಕಡಿಮೆಯಾಗುತ್ತದೆ. ಭಾಷಣ ಮಾಡಲು ಸಾಹಸವಿರುವುದಿಲ್ಲ. ಆದರೆ ಆಶೀರ್ವಾದವನ್ನು ಕೊಡಿ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಒಂದು ಮಾತನ್ನು ಮಾಡಿ ಮತ್ತೆಲ್ಲವನ್ನು ಬಿಟ್ಟು ಬಿಡಿ. ಒಂದು ಮಾತನ್ನು ಮಾಡಿ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಆಶೀರ್ವಾದವನ್ನು ಕೊಡಬೇಕು. ಏನೇ ಆಗಿಬಿಡಲಿ, ಯಾರು ಏನನ್ನೇ ಕೊಡಲಿ, ಆದರೆ ನಾನು ಆಶೀರ್ವಾದವನ್ನು ಕೊಡಬೇಕು. ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ, ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಒಂದು ವೇಳೆ ಆಶೀರ್ವಾದವನ್ನು ಕೊಡುತ್ತೀರಿ ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತೀರೆಂದರೆ ಇದರಲ್ಲಿ ಶಕ್ತಿಗಳು ಮತ್ತು ಗುಣ ಬರುವುದಿಲ್ಲವೇನೋ? ಸ್ವಾಭಾವಿಕವಾಗಿ ಬರುತ್ತದೆ ಎಲ್ಲವೇ? ಒಂದೇ ಲಕ್ಷ್ಯವನ್ನಿಟ್ಟುಕೊಳ್ಳಿ, ಮಾಡಿ ನೋಡಿ. 1 ದಿನ ಅಭ್ಯಾಸ ಮಾಡಿ ನೋಡಿ, ನಂತರ 7 ದಿನ ಮಾಡಿ ನೋಡಿ. ಅನ್ಯ ಯಾವುದೇ ಮಾತು ಬುದ್ಧಿಗೆ ಬರುವುದಿಲ್ಲವೆಂದರೆ ಬಿಟ್ಟು ಬಿಡಿ. ಒಂದಂತೂ ಬರುತ್ತದೆ. ಏನೇ ಆಗಲಿ ಆಶೀರ್ವಾದವನ್ನು ಕೊಡಿ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಇದನ್ನು ಮಾಡಲು ಸಾಧ್ಯವಿದೆಯೋ ಅಥವಾ ಇಲ್ಲವೋ? ಮಾಡಲು ಸಾಧ್ಯವಿದೆಯೇ? ಒಳ್ಳೆಯದು. ಯಾವಾಗ ಇಲ್ಲಿಂದ ಹೋಗುವಿರೋ ಆಗ ಪ್ರಯತ್ನ ಪಡಬೇಕು. ಇದರಲ್ಲಿ ಎಲ್ಲರೂ ತಾನಾಗಿಯೇ ಯೋಗಯುಕ್ತರಾಗಿ ಬಿಡುತ್ತೀರಿ. ಏಕೆಂದರೆ ವ್ಯರ್ಥ ಕರ್ಮವನ್ನು ಮಾಡುವುದೇ ಇಲ್ಲವೆಂದರೆ ಯೋಗಯುಕ್ತರಾಗಿ ಬಿಡುತ್ತೀರಲ್ಲವೇ? ಆದರೆ ಆಶೀರ್ವಾದವನ್ನು ಕೊಡಬೇಕು. ಆಶೀರ್ವಾದವನ್ನು ಕೊಡಬೇಕೆಂಬ ಲಕ್ಷ್ಯವನ್ನಂತೂ ಇಟ್ಟುಕೊಳ್ಳಿ. ಯಾರು ಏನೇ ಕೊಡಲಿ, ಶಾಪವೇ ಸಿಗಲಿ, ಕ್ರೋಧದ ಮಾತು ಸಹ ಬರುತ್ತದೆ. ಏಕೆಂದರೆ ವಾಯ್ದೆ ಮಾಡಿದ್ದೀರಲ್ಲವೇ ಅಂದಾಗ ಇವರು ವಾಯ್ದೆ ಮಾಡುತ್ತಿದ್ದಾರೆಂದು ಮಾಯೆಯೂ ಸಹ ಕೇಳಿಸಿಕೊಳ್ಳುತ್ತಿದೆ. ಅದು ಸಹ ತನ್ನ ಕೆಲಸವನ್ನು ಮಾಡುತ್ತದೆ ಎಲ್ಲವೇ? ಮಾಯಾಜೀತರಾಗಿದ್ದೇ ಆದರೆ ಮತ್ತೆ ಮಾಡುವುದಿಲ್ಲ. ಈಗ ಮಾಯಾಜೀತರಾಗುತ್ತಿದ್ದೀರಿ, ಆದ್ದರಿಂದ ಅದು ತನ್ನ ಕೆಲಸವನ್ನು ಮಾಡುತ್ತದೆ. ಆದರೆ ನಾನು ಆಶೀರ್ವಾದವನ್ನು ಕೊಡಬೇಕು, ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಇದು ಸಾಧ್ಯವಿದೆಯೇ? ಸಾಧ್ಯವಿದೆಯೇ? ಸಾಧ್ಯವಿದೆ ಎನ್ನುವವರು ಕೈಯನ್ನೆತ್ತಿರಿ. ಒಳ್ಳೆಯದು. ಶಕ್ತಿಯರು ಕೈ ಎತ್ತಿರಿ. ಸಾಧ್ಯವಿದೆ. ಎಲ್ಲ ಕಡೆಯ ಟೀಚರ್ಸ್ ಬಂದಿದ್ದೀರಲ್ಲವೇ? ಎಲ್ಲ ಕಡೆಯ ಟೀಚರ್ಸ್ ಬಂದಿದ್ದೀರಲ್ಲವೇ? ನೀವು ನಿಮ್ಮ ದೇಶಕ್ಕೆ ಹೋಗುತ್ತೀರೆಂದರೆ ಮೊಟ್ಟಮೊದಲು ಎಲ್ಲರಿಗೂ 1 ವಾರ ಇದೇ ಹೋಮ್ವರ್ಕನ್ನು ಮಾಡಿಸಬೇಕು ಮತ್ತು ಫಲಿತಾಂಶವನ್ನು ಕಳುಹಿಸಬೇಕು. ಎಷ್ಟು ಜನರು ತರಗತಿಯಲ್ಲಿ ಇರುತ್ತಾರೆ? ಎಷ್ಟು ಜನರು ಓಕೆ ಆಗಿದ್ದಾರೆ? ಎಷ್ಟು ಜನ ಕಚ್ಚಾ ಇದ್ದಾರೆ ಮತ್ತು ಪಕ್ಕಾ ಇದ್ದಾರೆ? ಓಕೆ ಮಧ್ಯದಲ್ಲಿ ಲೈನ್ ಹಾಕಬೇಕು. ಇಷ್ಟೇ ಸಮಾಚಾರವನ್ನು ಕೊಡಿ. ಇಷ್ಟು ಜನರಿದ್ದಾರೆ ಓಕೆ, ಇಷ್ಟು ಜನರಲ್ಲಿ ಓಕೆಗೆ ಗೆರೆ ಎಳೆದಿದೆ.
ಇದರಲ್ಲಿ ನೋಡಿಕೊಳ್ಳಿ, ಡಬಲ್ ವಿದೇಶಿಗಳು ಬಂದಿದ್ದೀರಲ್ಲವೇ ಅಂದಾಗ ಡಬಲ್ ಕೆಲಸವನ್ನು ಮಾಡುವವರಲ್ಲವೇ. 1 ವಾರ ಫಲಿತಾಂಶವನ್ನು ಕಳುಹಿಸಿ ಮತ್ತೆ ಬಾಪ್ತಾದ ನೋಡುತ್ತೇವೆ ಸಹಜವೇ, ಸಹಜವಲ್ಲವೇ, ಕಷ್ಟವಲ್ಲ ತಾನೇ. ಮಾಯೆ ಬರುತ್ತದೆ. ತಾವು ಹೇಳುತ್ತೀರಿ, ಬಾಬಾ ನನಗೆ ಮೊದಲು ಎಂದೂ ಸಹ ಬರುತ್ತಿರಲಿಲ್ಲ, ಈಗ ಬರುತ್ತಿದೆ, ಇದಾಗುತ್ತಿದೆ. ಆದರೆ ದೃಢ ನಿಶ್ಚಯ ಉಳ್ಳವರಿಗೆ ನಿಶ್ಚಿತ ವಿಜಯವಿದೆ. ದೃಢತೆಯ ಫಲ ಸಫಲತೆಯಾಗಿದೆ. ಸಫಲತೆಯಾಗದಿರಲು ಕಾರಣ ದೃಢತೆಯ ಕೊರತೆಯಾಗಿದೆ. ದೃಢತೆಯ ಸಫಲತೆಯನ್ನು ಮಾಡಿಕೊಳ್ಳಬೇಕು. ಹೇಗೆ ಸೇವೆಯನ್ನು ಒಲವು ಉತ್ಸಾಹದಿಂದ ಮಾಡುತ್ತಿದ್ದೀರಿ ಹಾಗೆಯೇ ಸ್ವಯಂ ಪ್ರತಿ ಸೇವೆ, ಸ್ವಸೇವೆ ಹಾಗೂ ವಿಶ್ವಸೇವೆ. ಸ್ವಸೇವೆ ಅರ್ಥಾತ್ ಪರಿಶೀಲಿಸಿಕೊಳ್ಳುವುದು ಮತ್ತು ತನ್ನನ್ನು ತಂದೆಯ ಸಮಾನ ಮಾಡಿಕೊಳ್ಳುವುದು. ಯಾವುದೇ ಕೊರತೆ ಬಲಹೀನತೆಯನ್ನು ತಂದೆಗೆ ಕೊಟ್ಟು ಬಿಡಬೇಕಲ್ಲವೇ. ಏಕೆ ಇಟ್ಟುಕೊಂಡಿದ್ದೀರಿ? ತಂದೆಗೆ ಇಷ್ಟವಾಗುವುದಿಲ್ಲ, ಏಕೆಂದರೆ ಬಲಹೀನತೆಯನ್ನು ಇಟ್ಟುಕೊಳ್ಳುತ್ತೀರಾ. ಕೊಟ್ಟು ಬಿಡಿ. ಕೊಡುವಂತಹ ಸಮಯದಲ್ಲಿ ಚಿಕ್ಕ ಮಗುವಾಗಿ ಬಿಡಿ. ಹೇಗೆ ಚಿಕ್ಕ ಮಗು ಯಾವುದೇ ವಸ್ತುವನ್ನು ತನ್ನ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ವಸ್ತು ಇಷ್ಟವಾಗಲಿಲ್ಲವೆಂದರೆ ಏನು ಮಾಡುತ್ತದೆ? ಮಮ್ಮಿ ಪಪ್ಪ ಇದನ್ನು ನೀವೇ ತೆಗೆದುಕೊಳ್ಳಿ ಎಂದು ಹೇಳುತ್ತದೆ. ಹಾಗೆಯೇ ಯಾವುದೇ ಪ್ರಕಾರದ ಹೊರೆ ಬಂಧನವು ಇಷ್ಟವಾಗುವುದಿಲ್ಲ, ಏಕೆಂದರೆ ಬಾಪ್ ದಾದಾ ನೋಡುತ್ತೇವೆ ಒಂದು ಕಡೆ ಇದು ಒಳ್ಳೆಯದಲ್ಲ, ಸರಿಯಿಲ್ಲ. ಆದರೆ ಏನು ಮಾಡುವುದು, ಹೇಗೆ ಮಾಡುವುದು ಅಂದಾಗ ಇದು ಸಹ ಒಳ್ಳೆಯದಲ್ಲ. ಒಂದು ಕಡೆ ಚೆನ್ನಾಗಿಲ್ಲ ಎಂದು ಹೇಳುತ್ತಿರುತ್ತೀರಿ, ಮತ್ತೊಂದು ಕಡೆ ಸಂಭಾಲನೆ ಮಾಡಿ ಇಟ್ಟುಕೊಳ್ಳುತ್ತೀರಿ ಅಂದಾಗ ಇದಕ್ಕೆ ಏನು ಹೇಳುವುದು? ಒಳ್ಳೆಯದು ಎಂದು ಹೇಳುವುದೇ? ಒಳ್ಳೆಯದಂತೂ ಅಲ್ಲ ಅಂದಾಗ ತಾವು ಏನಾಗಬೇಕು? ಒಳ್ಳೆಯದಲ್ಲ, ಒಳ್ಳೆಯದರಲ್ಲಿಯೂ ಒಳ್ಳೆಯದು ಅಂದಾಗ ಯಾವುದೇ ಇಂತಹ ಮಾತು ಬಂದಾಗ ಬಾಬಾ ಪ್ರತ್ಯಕ್ಷವಾಗಿ ನಿಮ್ಮ ಮುಂದೆ ಬಂದು ಬಿಡುತ್ತಾರೆ. ಅವರಿಗೆ ಕೊಟ್ಟು ಬಿಡಿ. ಮತ್ತು ಒಂದು ವೇಳೆ ಬಲಹೀನತೆಯು ಹಿಂತಿರುಗಿ ಬಂದರೆ ಮತ್ತೆ ಇದು ತಂದೆಯದು ಎಂದು ತಿಳಿದು ಕೊಟ್ಟು ಬಿಡಿ. ಕೊಟ್ಟಿರುವುದರ ಮೇಲೆ ವಿಚಾರ ಮಾಡಬಾರದು, ಏಕೆಂದರೆ ತಾವಂತೂ ಕೊಟ್ಟು ಬಿಟ್ಟಿದ್ದೀರಿ. ಇದು ತಂದೆಯ ವಸ್ತುವಾಯಿತು. ತಂದೆಯ ವಸ್ತುವನ್ನು ಅಥವಾ ಬೇರೆಯವರ ವಸ್ತುವನ್ನು ತಪ್ಪಾಗಿಯೂ ಬಂದರೆ ಅದನ್ನು ಅಲೆಮಾರಿನಲ್ಲಿ ಇಟ್ಟು ಬಿಡುತ್ತೀರೇನೋ? ಇಡುತ್ತೀರಾ? ಅದನ್ನು ತೆಗೆದು ಬಿಡುತ್ತೀರಲ್ಲವೇ? ಏನಾದರೂ ಮಾಡಿ ತೆಗೆಯುತ್ತೀರಿ, ಇಟ್ಟುಕೊಳ್ಳುವುದಿಲ್ಲ, ಸಂಭಾಲನೆ ಮಾಡುವುದಿಲ್ಲ ಅಲ್ಲವೇ ಅಂದಾಗ ಕೊಟ್ಟು ಬಿಡಿ. ತಂದೆಯು ತೆಗೆದುಕೊಳ್ಳಲು ಬಂದಿದ್ದಾರೆ, ನಿಮ್ಮ ಬಳಿ ಕೊಡಲು ಮತ್ತೇನೂ ಇಲ್ಲ. ಆದರೆ ಇದನ್ನಂತೂ ಕೊಡಬಹುದಲ್ಲವೇ? ಎಕ್ಕದ ಹೂವು ಇದೆ, ಅದನ್ನು ಕೊಟ್ಟು ಬಿಡಿ. ನಿಮ್ಮ ಬಳಿ ಸಂಭಾಲನೆ ಮಾಡುವುದು ಚೆನ್ನಾಗಿರುತ್ತದೆಯೇ? ಒಳ್ಳೆಯದು. 4 ಕಡೆಯ ಎಲ್ಲ ಬಾಪ್ ದಾದಾರವರ ಹೃದಯ ಪ್ರೀತಿ ಮಕ್ಕಳು ದಿಲಾರಾಮ್ ಆಗಿದ್ದಾರಲ್ಲವೇ? ಆದ್ದರಿಂದ ದಿಲಾರಾಮನ ಹೃದಯ ಪ್ರಿಯ ಮಕ್ಕಳೇ, ಪ್ರೀತಿಯ ಅನುಭವಗಳಲ್ಲಿ ಸದಾ ತೇಲುತ್ತಿರುವಂತಹ ಮಕ್ಕಳೇ. ಒಬ್ಬ ತಂದೆ, ಬೇರೆ ಯಾರೂ ಇಲ್ಲ. ಸ್ವಪ್ನದಲ್ಲಿಯೂ ಬೇರೆ ಯಾರೂ ಇಲ್ಲ. ಈ ರೀತಿ ಬಾಪ್ ದಾದಾರವರು ಅತಿ ಪ್ರೀತಿಯ ಹಾಗೂ ಅತಿ ದೇಹಭಾನದಿಂದ ಭಿನ್ನ ಅಗಲಿ ಹೋದ ಪದಮಾಗುಣ್ ಭಾಗ್ಯಶಾಲಿ ಮಕ್ಕಳಿಗೆ ಹೃದಯದ ನೆನಪು, ಪ್ರೀತಿ ಹಾಗೂ ಪದಮಾಗುಣ ಆಶೀರ್ವಾದಗಳು ಇರಲಿ. ಜೊತೆಯಲ್ಲಿ ಬಾಲಕ್ ಸೋ ಮಾಲಿಕ್ ಮಕ್ಕಳಿಗೆ ಬಾಪ್ ದಾದಾರವರ ನಮಸ್ತೆ. ವರದಾನ: ಈಶ್ವರಿಯ ಮರ್ಯಾದೆಗಳ ಆಧಾರದ ಮೇಲೆ ವಿಶ್ವದ ಮುಂದೆ ಉದಾಹರಣೆಯಾಗುವ ಸಹಜ ಯೋಗಿ ಭವ. ವಿಶ್ವದ ಮುಂದೆ ಉದಾಹರಣೆಯಾಗುವುದಕ್ಕಾಗಿ
ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಈಶ್ವರೀಯ ಮರ್ಯಾದೆಗಳೇನಿದೆಯೋ ಅದರ ಅನುಸಾರವಾಗಿ ನಡೆಯುತ್ತೀರಿ. ವಿಶೇಷವಾಗಿ ಅಮೃತ ವೇಳೆಯ ಮಹತ್ವವನ್ನು ತಿಳಿದುಕೊಂಡು ಆ ಸಮಯವನ್ನು ಶಕ್ತಿಶಾಲಿ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಇಡೀ ದಿನದ ಜೀವನವು ಮಹಾನ್ ಆಗಿಬಿಡುತ್ತದೆ. ಯಾವಾಗ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ತಂದೆಯಿಂದ ಶಕ್ತಿಯನ್ನು ತುಂಬಿಕೊಂಡುತ್ತೀರಿ ಆಗ ಶಕ್ತಿ ಸ್ವರೂಪರಾಗಿ ನಡೆಯುವುದರಿಂದ ಯಾವುದೇ ಕಾರ್ಯದಲ್ಲಿ ಕಷ್ಟದ ಅನುಭವವಾಗುವುದಿಲ್ಲ ಮತ್ತು ಮರ್ಯಾದಾಪೂರ್ವಕ ಜೀವನವನ್ನು ಕಳೆಯುವುದರಿಂದ ಮಾಡುವುದರಿಂದ ಸಹಜ ಯೋಗಿಯ ಸ್ಥಿತಿಯೂ ಸಹ ಸ್ವತಃವಾಗಿ ಆಗಿಬಿಡುತ್ತದೆ. ನಂತರ ವಿಶ್ವವು ತಾವುಗಳ ಜೀವನವನ್ನು ನೋಡಿ ತನ್ನ ಜೀವನವನ್ನು ಮಾಡಿಕೊಳ್ಳುತ್ತಾರೆ. ಸ್ಲೋಗನ್: ತಮ್ಮ ಚಲನೆ ಮತ್ತು ಚೆಹರೆಯಿಂದ ಪವಿತ್ರತೆಯ ಶ್ರೇಷ್ಠತೆಯ ಅನುಭವವನ್ನು ಮಾಡಿಸಿರಿ. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಪ್ರಯೋಗಿ ಆತ್ಮ ಸಂಸ್ಕಾರಗಳ ಮೇಲೆ, ಪ್ರಕೃತಿ ಮೂಲಕ ಬರುವಂತಹ ಪರಿಸ್ಥಿತಿಗಳ ಮೇಲೆ ಮತ್ತು ವಿಕಾರಗಳ ಮೇಲೆ ಸದಾ ವಿಜಯಿಯಾಗುವರು. ಯೋಗಿ ಅಥವಾ ಪ್ರಯೋಗಿ ಆತ್ಮರ ಮುಂದೆ ಈ 5 ವಿಕಾರರೂಪಿ ಸರ್ವ ಕೊರಳಿನ ಮಾಲೆ ಅಥವಾ ಖುಷಿಯಿಂದ ನರ್ತಿಸುವ ಸ್ಟೇಜ್ ಆಗಿ ಬಿಡುವುದು ಒಳ್ಳೆಯದು. ಓಂ ಶಾಂತಿ.